ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬವನ್ನ ಶಾಂತಿ ಸೌಹಾರ್ದತೆ ಹಾಗೂ ಸರ್ಕಾರ ನಿಯಮಗಳ ಪ್ರಕಾರ ಕಾನೂನಿನ ಅಡಿಯಲ್ಲಿ ಹಬ್ಬವನ್ನು ಆಚರಿಸಿರಿ ಎಂದು ಅಥಣಿ ಉಪವಿಭಾಗದ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳೆ ಹೇಳಿದರು. ಕಾಗವಾಡ ಪಟ್ಟಣದ ಮಲ್ಲಿಕಾರ್ಜುನ್ ಮಹಾವಿದ್ಯಾಲಯ ಸಭಾಮಂಟಪದಲ್ಲಿ ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಹಬ್ಬದ ನಿಮಿತ್ತ ಶಾಂತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂತ ಅವರು, ಸರ್ಕಾರದ ನಿಯಮದ ಪ್ರಕಾರ ಡಿಜೆಗಳಿಗೆ ಅನುಮತಿವಿಲ್ಲ. ನೀವು ಎಷ್ಟೋ ದಿನ ಗಣೇಶನ ಕೂರಿಸ್ತೀರಾ, ಅಷ್ಟು ದಿನಗಳವರೆಗೆ ಹೆಸ್ಕಾಂ, ಅಗ್ನಿಶಾಮಕ ದಳ, ಪೊಲೀಸ್ ಇಲಾಖೆ, ಸ್ಥಳೀಯ ಸಂಸ್ಥೆಗಳ ಅನುಮತಿ ಕಡ್ಡಾಯವಾಗಿದೆ. ಇನ್ನು ಮೊದಲು ಹೇಗೆ ಮೆರವಣಿಗೆ ರೂಪುರೇಷೆಗಳಿವೆ ಅದೇ ರೀತಿಯಲ್ಲಿ ಆಚರಣೆ ಮಾಡಿ ಎಂದು ಹೇಳಿದರು. ಈ ಸಮಯದಲ್ಲಿ ತಹಶೀಲ್ದಾರ್ ರವೀಂದ್ರ ಹಾದಿಮನಿ ಹಾಗೂ ಪಿಎಸ್ಐ ರಾಘವೇಂದ್ರ ಖೋತ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸಿಪಿಐ ಸಂತೋಷ್ ಹಳ್ಳೂರ್, ಪಿಎಸ್ಐ ರಾಘವೇಂದ್ರ ಖೋತ, ಅಪರಾಧ ವಿಭಾಗ ಪಿಎಸ್ಐ ಎಂಎ ಆಳಂದ್, ಕೆಇಬಿ ಸೆಕ್ಷನ್ ಅಧಿಕಾರಿ ಧರಿಗೌಡ ಅರಳಿಕಟ್ಟಿ, ಕಾಗವಾಡ ಪೊಲೀಸ್ ಠಾಣೆಯ ಎಎಸ್ಐ ಲಕ್ಷ್ಮಣ ಕುಂಬಾರ್ ಗಣ್ಯರನ್ನ ಸ್ವಾಗತಿಸಿ ವಂದಿಸಿದರು. ಇನ್ನು ಸಭೆಯಲ್ಲಿ ಅಥಣಿ ಹಾಗೂ ಕಾಗವಾಡ ಪೊಲೀಸ್ ಠಾಣೆ ವ್ಯಾಪ್ತಿಯ ಗಣೇಶ್ ಮಂಡಳಿ ಪದಾಧಿಕಾರಿಗಳು ಹಾಗೂ ಮುಸ್ಲಿಂ ಬಾಂಧವರು ಕೂಡ ಭಾಗಿಯಾಗಿದ್ದರು. ನಮ್ಮ ಬೀಟ್ ಅವರು ಕೂಡ ಡೈಲಿ ಗಣೇಶ ಸ್ಥಾಪನೆ ಆದಿಂದ ವಿಸರ್ಜನೆ ಆಗೋ ತನಕ ಕಂಪಲ್ಸರಿ ಎಲ್ಲರೂ ಬರ್ತಾ ಇರ್ತಾರೆ. ಅಲ್ಲಿ ಅವರು ಏನು ಮಾರ್ಗದರ್ಶನ ಅಥವಾ ಏನು ಸೂಚನೆಗಳು ಇರ್ತಾವಲ್ಲ, ನೀವು ಪಾಲನೆ ಮಾಡಿಕೊಂಡು ನಮಗೆ ತಿಳಿಸ್ಬೇಕು. ಇದ್ರ ಜೊತೆಗೆ ನೈಟ್ ಯಾರಾದರೂ ಪ್ರೋಗ್ರಾಮ್ ಇಟ್ಕೊಂಡಿದ್ರೆ ಅಂದ್ರೆ ಮುಂಚಿತವಾಗಿ ನಮ್ಮ ಸ್ಟೇಷನ್ಗೆ ತಿಳ್ನ ಪ್ರೊವೈಡ್ ಮಾಡ್ತಾರೆ. ಎಲ್ಲ ಮಾಡಿದ್ರು ಕೂಡ ಒಂದು 60 ಜನ ಆಗ್ಬೋದು. ನಾವು 355 ಗಣೇಶ ಅಂದ್ರೆ ಒಬ್ಬ ಮನುಷ್ಯಗೆ 6 ಗಣೇಶ ನೋಡ್ಕೊಳ್ಳೋ ಜವಾಬ್ದಾರಿ ಇರುತ್ತೆ. ಈಗ ಒಂದು ಹಳ್ಳಿಯಲ್ಲಿ ಬಂದಾಗ ನಾವು ಒಂದು 2 ಅಥವಾ 4 ಜನ ಸಿಬ್ಬಂದಿಯನ್ನು ಕಳಿಸಿರ್ತೀವಿ. ಕಳಿಸಿದಾಗ ನೀವೇನಾಗುತ್ತೆ, ಒಂದು 8 ಎಲ್ಲ ಗಣೇಶ ಕಡೆ ತಿರ್ಗಾಡ್ಕೊಂಡು ಇರ್ತಾರೆ. ಅದಕ್ಕೆ ದಯವಿಟ್ಟು ತಾವು ನಾಗರಿಕರು, ಸಾರ್ವಜನಿಕರು ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೀವಿ ಅಂತಂದ್ರೆ ಹೇಳಿದ್ರು ಕೂಡ ನಾವು ಯಾವುದಕ್ಕೂ ಅವಕಾಶವನ್ನು ಕೊಡಲ್ಲ. ಡಿಜೆ ನೀವು ತಂದಿದ್ರು ನಾವು ತಂದು 100% ಸೀಸ್ ಮಾಡ್ತೀವಿ. ಅದಕ್ಕೆ ದಯವಿಟ್ಟು ಯಾರು ಬುಕ್ ಮಾಡಕ್ಕೆ ಹೋಗ್ಬೇಡ್ರಿ, ಅಡ್ವಾನ್ಸ್ ಕೊಡಕ್ಕೆ ಹೋಗ್ಬೇಡ್ರಿ. ಇನ್ನು ನೃತ್ಯ ಅಥವಾ ಈ ಬ್ಯಾಂಜೋದವ್ರಿಗೆ ಅಥವಾ ಯಾವ್ದಾದ್ರು ಡೊಳ್ಳು ಕುಣಿತ ಇಂಥವು ಏನಾದರೂ ಹೇಳ್ತಿದ್ರೆ ಅದಕ್ಕೆ ನಮ್ದು ಸಂಪೂರ್ಣ ಸಹಕಾರ ಇದೆ. ಅದ್ರನ್ನ ನೀವು ಬುಕ್ ಮಾಡ್ಕೋಬಹುದು. ಅದ್ರನ್ನ ಬುಕ್ ಮಾಡಕ್ಕೆ ನಮ್ದೇನು ಅಭ್ಯಂತರ ಇರೋದಿಲ್ಲ. ಹಾಗೂ ಎಲ್ಲ ಕಾಗವಾಡ ಸಾರ್ವಜನಿಕರ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಒಟ್ಟಾಗಿ ಸರಿಯಾಗಿ ಪಾಲನೆ ಮಾಡೋಣ. ಕಾನೂನು ಏನು ಹೇಳ್ತೈತೆ, ಡಿಜೆಯನ್ನು ಹಚ್ಚಬೇಡ್ರಿ ಅಂತ ಹೇಳ್ತೈತಿ. ಯಾಕೆ ಅಂದ್ರೆ ಡಿಜೆ ಹಿಂಗೆ ಚಾಲೂ ಮಾಡಿದ ತಕ್ಷಣ 55 ಡೆಸಿಬಲ್ಸ್ ಅನ್ನ ಕ್ರಾಸ್ ಮಾಡ್ತೈತಿ. ಅದರಲ್ಲಿ ಕಡಿಮೆ ಡೆಸಿಬಲ್ ಮಾಡಕ್ಕೆ ಬರೋದಿಲ್ಲ ನಿಮಗೆ. ಸೊ ಸರ್ವೋಚ್ಚ ನ್ಯಾಯಾಲಯದ ಕಾನೂನು ಏನು ಹೇಳ್ತೈತಿ, ಇಫ್ ಇಟ್ ಈಸ್ ಸೆನ್ಸಿಟಿವ್ ಏರಿಯಾ 45 ಡೆಸಿಬಲ್ಸ್, ಇಫ್ ಇಟ್ ಈಸ್ ರೆಸಿಡೆನ್ಷಿಯಲ್ ಏರಿಯಾ 55 ಡೆಸಿಬಲ್ಸ್. ಅದಕ್ಕಿಂತ ಜಾಸ್ತಿ ಆಯಿತು ಅಂದ್ರೆ ಇದು ಉಲ್ಲಂಘನೆ. ಪರ್ಮಿಷನ್ ತಗೋಬೇಕಾದ್ರೆ ಮುಂಚೆ ಎಲ್ಲ ಕಡೆ ಅಲ್ದಾಡ್ತಿದ್ರಿ, ಬೇಡ ಅಂತ ಈಗ ಸಿಂಗಲ್ ವಿಂಡೋ ಸಿಸ್ಟಮ್ ಮಾಡಿರ್ತಾರೆ. ನಮ್ಮ ಕಚೇರಿಯಲ್ಲೇನೆ, ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದ್ರೆ ಅಂದ್ರೆ ಅಲ್ಲೇ ನಿಮ್ದು 2 ಕ್ಲಿಯರೆನ್ಸ್ ಹಾಕ್ಬಿಡ್ತೈತಿ. ಅಲ್ಲಿ ಪೆಂಡಲ್ ಹಾಕೋದಾಯ್ತು, ಇವರು KPTC ಎಲ್ದವ್ರು ಕೊಡೋದಾಯ್ತು, ಮೈಕ್ ಅದಾಯ್ತು, ಎಲ್ಲ ಒಂದೇ ಕಡೆ ಆಗ್ಬಿಡ್ತೈತಿ. ನೀವೆಲ್ಲಿ ಹೋಗೋದು ದೂರ ಹೋಗೋ ಅವಶ್ಯಕತೆ ಇಲ್ಲ. 10 ಗಂಟೆ ಮುಂದೆ ಯಾವಾಗ ಮೈಕ್ ಹಾಕೋಬಾರದು ಅಂತೈತಿ, ಅದನ್ನ ದಯವಿಟ್ಟು ಪಾಲನೆ ಮಾಡಿ. ಸ್ವಲ್ಪ ಹೆಚ್ಚು ಕಡಿಮೆ ನಾವು ಒಂದು ಸ್ವಲ್ಪ ಎಲ್ಲ ಕಡೆ ಎನ್ಫೋರ್ಸ್ ಮಾಡೋಕ್ಕಾಗೋದಿಲ್ಲ. ಹಂಗೆ ಸ್ವಲ್ಪ ಲೀಕೇಜ್ ಇದ್ದೇ ಇರ್ತೈತಿ, ನಾವು ನೋಡಿರೋದಿಲ್ಲ. ಅದನ್ನೇ ಒಂದು ಎಕ್ಸೆಪ್ಷನ್ ಅನ್ನ ನೀವು ಎಕ್ಸಾಂಪಲ್ ಅಂತ ತಗೋಬೇಡಿ. ಅಪವಾದನ್ನೇ ಒಂದು ಉದಾಹರಣೆ ಅಂತಾಗಿ ತಗೋಬೇಡಿ. ಅವೆಲ್ಲರೂ ನೀವು ಈಗಲೇ ಪ್ಲಾನ್ ಮಾಡ್ಕೊಡ್ರಿ. ಈಗ ನೋಡಪ್ಪ, ನಾ 6 ಗಂಟೆಗೆ ಮೆರವಣಿಗೆ ಶುರು ಮಾಡಿದೆ ಅಂದ್ರೆ ಎಷ್ಟು ಗಂಟೆಗೆ ಮುಗಿದೈತೆ ನಮ್ದು ಪ್ಲಾನ್ ಮಾಡ್ಕೊಡ್ರಿ. 10 ಗಂಟೆಗೆ ಮುಗಿಯೋಕೆ ಮಾಡ್ಕೊಡ್ರಿ. ಸ್ವಲ್ಪ ಹೆಚ್ಚು ಕಡಿಮೆ ಆತ ಅರ್ಧ ತಾಸು ಹಿಂದೆ ಮುಂದೆ ಅಂದ್ರೆ ನಾವು ಗಣಪತಿ ಭಕ್ತರೇ ಇದೀವಿ, ನಾವು ಎಲ್ಲ ಪರಮ ಭಕ್ತರೇ. ನಾವು ಅದನ್ನ ಇದನ್ನಾಗಿರೋದಕ್ಕೆ ನಮ್ದು ಯಾವುದೂ ಸಾಥ್ ತೊಗೊಳಕ್ ಹೋಗ್ಬೇಡ್ರಿ. ನಿಮ್ಮ ಸಹಕಾರದಿಂದನೇ ಗಣಪತಿ ಇಡ್ತೀನಿ ಅಂದ್ರೆ ಇಡ್ರಿ. ಕಾನೂನು ಬಾಹಿರವಾಗಿ ಯಾವುದೂ ಇಡಕ್ ಹೋಗ್ಬೇಡಿ. ಕಾನೂನು ಬದ್ಧವಾಗಿ ನಮ್ಮ ಸರ್ಕಾರದಿಂದ ಲಿಸ್ಟ್ 10 ಮಂದಿದ್ ಲಿಸ್ಟ್ ಕೊಡ್ತೀನಿ ಅಂತ ಹೇಳ್ತಿರಲ್ಲ. ಯಾಕೆ ಹೇಳ್ತೀವಿ ಅಂದ್ರೆ ನೀವೆಲ್ಲ ಬಂದಿರ್ತೀರಿ ಇಲ್ಲಿ. ನಮ್ಮ ರೂಲ್ಸು, ನಾವು ಹೇಳಿರುವಂತ ಕಾನೂನು ನಿಮಗೆ ಗೊತ್ತಿರ್ತೈತಿ. ನೀವು ನಮ್ಮ CCTV ಇದ್ದಂಗ ನಮ್ಮ ವಾಲಂಟಿಯರ್ಸ್ ಅಂತ ನೀವು ಆಸ್ ಗುಡ್ ಆಸ್ ಅ ಪೊಲೀಸ್ ಆಫೀಸರ್. ಈಗ ಒಬ್ಬ 359 ಗಣೇಶ ಮಂಡಳಿ ಅದಾವ. ನಮ್ಮಲ್ಲಿ 39 ಸಿಬ್ಬಂದಿಗಳಿಲ್ಲ ಕೆಲಸ ಮಾಡ್ಲಿಕ್ಕೆ. ಒಬ್ಬನಿಗೆ 10 ಗಣೇಶ ನೋಡಕ್ ಆಗುದಿಲ್ಲ, ಹೌದಾ ಇಲ್ಲ? ಅದನ್ನ ಬಿಟ್ಟು ಮತ್ತೆ ಬೇರೆ ಕೆಲಸನೂ ಮಾಡ್ತಿರ್ತಾರೆ.